ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತೊಂದು ಮಾನವೀಯ ಸಂವೇದನಾಶೀಲ ಘಟನೆಯೊಂದನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಕಾಲಘಟ್ಟಕ್ಕೆ ನಾವೆಲ್ಲ ತುಂಬ ಜಾಗೃತರಾಗಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದೊಂದು ಸಣ್ಣ ಸುದ್ದಿ ಪತ್ರಿಕೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಗಲೇ ಇಲ್ಲ ಇದು. ಆದರೆ ನೀವು ತುಂಬ ಆಲೋಚನೆ ಮಾಡಬೇಕಾದಂಥ ಇದ್ರ ಬಗ್ಗೆ ಭಾಳ ಜಾಗರೂಕರಾಗಿರಬೇಕಾದಂಥ ವಿಚಾರ ಆಗಿರೋದ್ರಿಂದ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ದಿಲ್ಲಿಯ ಹೊರವಲಯ ಇದೆ ಗುರುಗ್ರಾಮ್ ಅಂತೇಳಿ, ಹರಿಯಾಣ ಬಾರ್ಡರ್ನಲ್ಲಿರೋದು, ಹರಿಯಾಣಕ್ಕೆ ಸೇರಿದ್ದದು ಗುರುಗ್ರಾಮ್ ಅಂತೇಳಿ. ಅಲ್ಲಿ ಒಬ್ಬ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅಂತ ಆ ಮಗುವಿನ ಹೆಸರು. ನ್ಯಾಷನಲ್ ಪ್ಲೇಯರು, ತುಂಬ ಚೆನ್ನಾಗಿ ಟೆನ್ನಿಸ್ ಆಡ್ತಾಯಿದ್ಲು, ಸ್ಟೇಟ್ ಲೆವೆಲಲ್ಲಿ ಗೆದ್ಕೊಂಬಂದಿದ್ಲು, ಬಹಳಷ್ಟು ಟೂರ್ನಿಗಳಲ್ಲಿ ಪಾಲ್ಗೊಂಡಿದ್ಲು. ಇದ್ದಕ್ಕಿದ್ದ ಹಾಗೆ ಒಂದು ಸಲ ಅವಳಿಗೆ ಈ ಶೋಲ್ಡರ್ ಇಂಜುರಿ ಇದೆಯಲ್ಲ, ಶೋಲ್ಡರ್ ಇಂಜುರಿ ಆಗಿಬಿಡುತ್ತೆ. ಶೋಲ್ಡರ್ ಇಂಜುರಿ ಆಗಿಬಿಡುತ್ತೆ. ಮುಂದೆ ಅವಳಿಗೆ ಟೆನ್ನಿಸ್ ಆಡಲಿಕ್ಕೆ ಆಗೋದಿಲ್ಲ. ಅವರಪ್ಪ ತುಂಬ ಬೇಸರ ಪಟ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಮಗಳು ದೊಡ್ಡ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿಬಿಡ್ತಾಳೆ, ಚಾಂಪಿಯನ್ ಆಗ್ತಾಳೆ ಅಂತ ತುಂಬ ಕನಸು ಕಂಡಿರ್ತಾರೆ. ಈಕೆ ಇಂಟರ್ನ್ಯಾಷನಲ್ ಆಟ ಆಡಿನೂ ಪ್ರಯತ್ನ ಮಾಡಿರ್ತಾಳೆ ಮುಂಚೆ. ಹಾಗೆ ಯಾವಾಗ ಇಂಥದ್ದೊಂದು ಸಣ್ಣ ಅಪಘಾತ ಆಗಿಬಿಡುತ್ತೋ ಆವಾಗ ಆಕೆಯ ತಂದೆ ದೀಪಕ್ ಯಾದವ್ ಮಗುವಿಗೆ ಸಮಾಧಾನ ಮಾಡ್ತಾರೆ. ನೋಡು, ನೀನು ಟೆನ್ನಿಸ್ ಆಡಲಿಕ್ಕೆ ಆಗದೇ ಇರಬಹುದು, ಆದರೆ ಟೆನ್ನಿಸ್ ಆಟಗಾರನ ತಯಾರು ಮಾಡ್ಬೋದಲ್ವಾ. ಆತ ಅಗರ್ಭ ಶ್ರೀಮಂತ. ಆತನಿಗೆ ತಿಂಗಳಿಗೆ 15 ರಿಂದ 20 ಲಕ್ಷ ರೂಪಾಯಿ ಬರೀ ಬಾಡಿಗೆ ಬರ್ತಾ ಇರ್ತದೆ. ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ, ಬೇರೆ ಬೇರೆ ಇಂಡಸ್ಟ್ರಿಗಳಿರ್ತವೆ. ಹಾಗಾದರೆ ಏನು ಮಾಡಬೇಕು? ಮಗಳು ರಾಧಿಕಾ ಯಾದವ್ನ ಎಂಗೇಜ್ ಮಾಡಬೇಕು ಮತ್ತು ಆಕೆಯನ್ನು ಟೆನ್ನಿಸ್ಸಿಂದ ಬೇರೆ ಕಡೆ ಹೋಗಿರಬಾರ್ದು. ಆ ರೀತಿ ಒಂದು ಟೆನ್ನಿಸ್ ಅಕಾಡೆಮಿಯನ್ನು ತೆಗೆದುಕೊಡ್ತಾರೆ. ದೊಡ್ಡದಾಗಿ ಅತ್ಯಂತ ಸುಸಜ್ಜಿತವಾದದ್ದು, ಅತ್ಯಾಧುನಿಕವಾಗಿದ್ದು ಒಂದು ಟೆನ್ನಿಸ್ ಅಕಾಡೆಮಿನ ಸುಮಾರು 2 ರಿಂದ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಟೆನ್ನಿಸ್ ಅಕಾಡೆಮಿ ಮಾಡಿಕೊಡ್ತಾರೆ. ಟೆನ್ನಿಸ್ ಅಕಾಡೆಮಿ ತುಂಬ ಚೆನ್ನಾಗಿ ನಡೀತಾ ಇರ್ತದೆ, ಒಳ್ಳೆಯ ಆದಾಯನೂ ಬರ್ತಾ ಇರ್ತದೆ. ಈಕೆಗೆ ಒಂದು ಸ್ವಲ್ಪ ರೀಲು ಹುಚ್ಚು ಶುರುವಾಗುತ್ತೆ. ರೀಲು, ಮ್ಯೂಸಿಕ್ ವಿಡಿಯೋ ಮಾಡೋದು, ಸಾಂಗ್ ವಿಡಿಯೋಗಳು ಮಾಡೋದು, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳುವಂಥ ಹವ್ಯಾಸಕ್ಕೆ ಇಳಿತಾಳೆ ರಾಧಿಕಾ ಯಾದವ್. ಅಪ್ಪ ಹೇಳ್ತಾರೆ, ಯಾರ್ಯಾರ್ದೋ ಜೊತೆ ಓಡಾಡ್ತಾ ಇದೆಯಾ, ಬೇಡ, ಇದು ನಿನಗೆ ಸೂಟ್ ಆಗಲ್ಲ, ಕಡಿಮೆ ಮಾಡು ಇದನ್ನ. ಟೆನ್ನಿಸ್ ಅಕಾಡೆಮಿ ಅಷ್ಟು ಚೆನ್ನಾಗಿ ನಡೀತಾ ಇದೆ, ಅದು ನೋಡ್ಕೊಂಡು ಹೋಗು ಅಂತ. ಈಕೆ ಕೇಳೋದಿಲ್ಲ. ಒಂದು ಟೀಮ್ ಇರ್ತದೆ, ಆ ಟೀಮ್ ಜೊತೆ ಈಕೆ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿರ್ತಾಳೆ. ಅದಾದಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ವಾದ ವಿವಾದ ಆಗಿ ಕೊನೆಗೊಂದು ದಿವಸ ಅವರಪ್ಪ ತುಂಬ ಸಿಟ್ಟಿಗೆದ್ದು ಈ ರಾಧಿಕಾ ಯಾದವ್ ಎನ್ನುವಂಥ ಈ ಮಗುವಿನ ಮೇಲೆ ಗುಂಡು ಹಾರಿಸಿಬಿಡ್ತಾನೆ. ಗುಂಡು ಹಾರಿಸಿ ಓಡೋಗಿ ಪರಾರಿಯಾಗೋದು ಅದೇನು ಮಾಡೋದಿಲ್ಲ, ಸರೆಂಡರ್ ಆಗ್ತಾನೆ. ಸರೆಂಡರ್ ಆಗಿ ಪೊಲೀಸರ ಎದುರಿಗೆ ಈತ ತನ್ನ ತಪ್ಪೊಪ್ಪಿಗೆಯನ್ನು ಹೇಳ್ತಾನೆ. ಏನು ಅಂದರೆ, ಸಮಾಜ ನನ್ನನ್ನು ಮಗಳ ದುಡ್ಡಿನಲ್ಲಿ ಜೀವನ ಮಾಡ್ತಾ ಇದೆಯಾ ಅಂತ ನನಗೆ ಟೀಕಿಸಲಿಕ್ಕೆ ಶುರು ಮಾಡ್ತೀವೋ, ಬೇಸತ್ತು ನಾನು ನನ್ನ ಮಗಳನ್ನೇ ಕೊಂದೆ. ಆಕೆಯ ದುಡ್ಡಿನಲ್ಲಿ ನೀ ಜೀವನ ಮಾಡ್ತಾ ಇದೆಯಾ ಅಂತ ಅನ್ಲಿಕ್ಕೆ ಶುರು ಮಾಡಿದರು. ನನಗಿದು ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೆ ಮಗಳಿಗೆ ಗುಂಡು ಹೊಡೆದು ಸಾಯಿಸಿದೆ. ಈ ಘಟನೆಯನ್ನು ನೀವು ನಂಬ್ತೀರಾ? ಒಬ್ಬ ತಂದೆ ತನ್ನ ಮಗುವನ್ನು, ಅದು ಯಾವ ರೀತಿ ಸಾಕಿದ್ದು, ಶ್ರೀಮಂತ ತಂದೆ ಸಾಕಿರೋದು ಹೇಗೆ ಅಂದರೆ, ಅವಳಿಗೆ ಅಪಘಾತ ಆದಾಗ ಆಕೆಯಲ್ಲಿ ಬೇಸರ ಮಾಡ್ಕೊಂಡ್ಬಿಡ್ತಾಳೋ ಅಂತ ಅಕಾಡೆಮಿ ಮಾಡಿಕೊಟ್ಟಂಥ ತಂದೆ, ಯಾರೋ ಜನ ನಿನ್ನ ಮಗಳ ದುಡ್ಡಲ್ಲಿ ಜೀವನ ಮಾಡ್ತೀಯಲ್ಲ ಅಂದ್ಕೊಂಡು ಮಗಳಿಗೆ ಗುಂಡು ಹೊಡೆದು ಸಾಯಿಸ್ಬಿಡ್ತಾರ? ಅಂದಿರೋಂಗೆ ಗುಂಡು ಹಿಡಿಬೋದು ಬೇಕಾರೆ. ಯಾರು ಆ ರೀತಿ ಹಂಗಿಸ್ತಾ ಇದ್ದ ಅವನಿಗೆ ಗುಂಡು ಹೊಡೆದಿದ್ದಾರೆ ಇವರು ದೀಪಕ್ ಯಾದವ್ ಅಂದ್ರೆ ಒಪ್ಪಣ. ಯಾರೋ ಹೇಳಿದ್ದಕ್ಕೆ ಮಗಳಿಗೆ ಗುಂಡು ಹೊಡೆದು ಸಾಯಿಸ್ಬಿಟ್ರು ಅಂದ್ರೆ ನಂಬಕ್ಕಾಗತ್ತಾ? ಪೊಲೀಸರದೊಂದು ಮನಸ್ಥಿತಿ ಇರ್ತದೆ. ಏನಪ್ಪ ಅಂತಂದರೆ, ಪೊಲೀಸರು ಯಾವತ್ತು ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಬರ್ತಾರಲ್ಲ ಅವ್ರನ್ನ ಫಸ್ಟ್ ಕಳ್ಳರು ಅಂತ ತಿರ್ಕೋತಾರೆ. ಇವರೇ ಅಪರಾಧ ಮಾಡಿರ್ಬೋದು ಅಂತ. ನೀವು ನನ್ನ ಹೆಂಡತಿ ಪತ್ತೆ ಆಗ್ತಾ ಇಲ್ಲ, 4-5 ದಿವಸದಿಂದ ನಾಪತ್ತೆ ಆಗಿದ್ದಾರೆ ಅಂತ ಗೊಳೋ ಅಂತ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದರೆ, ಪೊಲೀಸರು ಮೊದಲು ಮಾಡೋ ಕೆಲಸ ಏನು ಅಂದರೆ, ಇವನೇ ಏನೋ ಮಾಡಿದಾನೋ, ಅವಳಿಗೆ ಕೊಂದಿದಾನೋ ಅಥವಾ ಮುಚ್ಚಿಟ್ಟಿದ್ದಾನೋ, ಅಬ್ಡಕ್ಷನ್ ಆಗಿದೆಯೋ, ಕೂತು ಹಾಕಿದಾನೋ, ಏನೋ ಮಾಡಿದಾನೆ ಅಂತ ಫಸ್ಟ್ ಅವನನ್ನು ಇಂಟ್ರಾಗೇಟ್ ಮಾಡ್ತಾರೆ. ಅದಾದಮೇಲೆ ಬೇರೆದವರು ಹುಡ್ಕೋದು ಗಿಡ್ಕೋದೆಲ್ಲ ಆಮೇಲೆ ಫೋಟೋ ಕೊಡಿ, ನಾಪತ್ತೆ ಅಂತ ಹಾಕೋದು, ಕಾಣೆಯಾಗಿದ್ದಾರೆ ಹಾಕೋದೆಲ್ಲ ಬೇರೆ. ಒಳಗಡೆ ಇಂಟ್ರಾಗೇಷನ್ ಕಂಡೀಷನ್ನಲ್ಲಿ ಅಕ್ಯೂಸ್ ನಂಬರ್ 1 ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನೋ ಅವನೇ ಅಂತ ತಿಳ್ಕೊಳ್ಳಾಗುತ್ತೆ. ಬ್ಯಾಂಕು ಕಳುವಾಯಿತು ಅಂತ ಮ್ಯಾನೇಜರ್ ಕಂಪ್ಲೇಂಟ್ ಕೊಡ್ತಾನೆ. ಫಸ್ಟ್ ಬ್ಯಾಂಕ್ ಮ್ಯಾನೇಜರ್ನ ಹಿಡಿತಾರೆ. ಇವನೇ ಏನಾದರೂ ಯಾರ ಜೊತೆ ಕೈ ಜೋಡಿಸಿ ಕನ್ನ ಹಾಕಿರಬಹುದಾ ಅಂತಲೇ ಆಲೋಚನೆ ಮಾಡೋದು ಪೊಲೀಸರು. ಈ ಪ್ರಕರಣದಲ್ಲಿ ಕೂಡ ಹಾಗೆ ಆಗುತ್ತೆ. ಇದರ ರಿವರ್ಸ್ ಡೈರೆಕ್ಷನ್ನಲ್ಲಿ ಇದರ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ, ತನಿಖೆ. ಪೊಲೀಸರು ಏನು ಮಾಡ್ತಾರೆ, ಗುರುಗ್ರಾಮ್ ಪೊಲೀಸರು
ಮೊದಲು ಈಕೆ ಯಾರ ಜೊತೆ ಓಡಾಡ್ತಾ ಇದ್ಲು ಅನ್ನುವಂಥ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದಾಗ ಲೇಟೆಸ್ಟಾಗಿ ಈಕೆ ಏನು ಮಾಡಿದ್ಲು, ಈಕೆ ಒಂದು ಮ್ಯೂಸಿಕ್ ವಿಡಿಯೋ ಮಾಡಿದ್ಲು. ಯಾರ ಜೊತೆ ಮಾಡಿದ್ಲು? ಇದು ಅನಶ್ಖಾನ್ ಫಿಲ್ಮ್ಸ್ ಅನ್ನುವಂಥ ಒಂದು ಪ್ರೊಡಕ್ಷನ್ ಕಂಪ್ನಿ ಹೆಸರಲ್ಲಿ ಮಾಡಿದ್ರು, ಅನಶ್ಖಾನ್ ಫಿಲ್ಮ್ಸ್. ಈಕೆ ಜೊತೆ ಆ್ಯಕ್ಟ್ ಮಾಡಿದವರು ಯಾರು ಅಂತ ವಿಡಿಯೋ ತೆಗೆದು ನೋಡ್ತಾರೆ. ಇನಾಮುಲ್ ಹಕ್ ಅನ್ನುವಂಥ ಒಬ್ಬ ಯುವಕ ಈಕೆ ಜೊತೆ ಪ್ರಣಯ ದೃಶ್ಯಗಳಲ್ಲಿ ಪಾಲ್ಗೊಂಡಿರುವಂಥ ವಿಡಿಯೋ. ಇನಾಮುಲ್ ಹಕ್, ರಾಧಿಕಾ ಯಾದವ್, ಇನಾಮುಲ್ ಹಕ್. ಅಲ್ಲಿಗೆ ನಿಮಗೆ ಮೊದಲು ಕ್ಲೂ ಸಿಕ್ತಲ್ಲಿಗೆ. ಇನ್ನು ಇದನ್ನು ತಯಾರಿ ಮಾಡಿದವರು ಯಾರು ಅಂದರೆ ಇನಾಮ್ ಅಹಮ್ಮದ್ ಅಂತ ಒಬ್ಬ, ಆಮೇಲೆ ಮುಜಿಬ್ ರೆಹಮಾನ್ ಅಂತ ಒಬ್ಬ, ಜಿಶಾನ್ ಅಹಮದ್ ಅಂತ ಒಬ್ಬ. ಈ ರೀತಿ ಒಂದು 7-8 ಹುಡುಗರ ಒಂದು ತಂಡ ಈ ಪ್ರೊಡಕ್ಷನನ್ನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದೆ. ಇವ್ರ ಜೊತೆನೇ ರೆಗ್ಯುಲರಾಗಿ ಈಕೆ ವಿಡಿಯೋ ಮಾಡ್ತಾಯಿದ್ಲು. ಸರಿಯಾಗಿ ಇದ್ರ ಬಗ್ಗೆ ತನಿಖೆ ಮಾಡಿದಾಗ ಗೊತ್ತಾಗತ್ತೆ, ಈ ಹುಡುಗಿ ಇನಾಮುಲ್ ಹಕ್ಕನ ಜೊತೆ ಸಂಬಂಧ ಇಟ್ಕೋಬೇಕು ಅಂತ ನೋಡಿದ್ಲು, ಮದುವೆ ಆಗಬೇಕು ಅಂತ ಆಲೋಚನೆ ಮಾಡಿದ್ಲು. ಇವರೆಲ್ಲ ಸೇರಿ ಆಕೆಯನ್ನು ಟ್ರ್ಯಾಪ್ ಮಾಡಿದರು, ಆಕೆ ವಿಡಿಯೋಗಳನ್ನು ಮಾಡ್ಕೊಂಡಿದ್ರು. ಇದೆಲ್ಲವನ್ನೂ ನೋಡಿ ಈತ ಬೇಸತ್ತು ಹೋಗಿರ್ತಾನೆ. ಅವರಪ್ಪ ಭಾಳಷ್ಟು ಸಲ ಈಕೆಗೆ ಬುದ್ಧಿ ಹೇಳಿರ್ತಾನೆ. ಬುದ್ಧಿ ಹೇಳಿದಾಗ ಆಕೆ ನಿನ್ನ ಮಾತು ಕೇಳಲ್ಲ ಅಂತ ಗಲಾಟೆ ಮಾಡ್ತಾಳೆ. ಕೊನೆಗೆ ಮಾತಿಗೆ ಮಾತು ಬೆಳೆದು ಎಷ್ಟು ಕೋಪಗೊಂಡು ಬಿಡ್ತಾನೆ ಅಂತಂದರೆ, ಡ್ರಾವಲ್ಲಿದ್ದಂಥ ರಿವಾಲ್ವರ್ ತೆಗೆದು ಡಮ್ 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 ಅಂತ 4 ಗುಂಡು ಹಾರಿಸ್ಬಿಡ್ತಾನೆ. ಯಾಕೆ ಈ ಘಟನೆಯನ್ನು ಪ್ರಸ್ತಾಪ ಮಾಡಿದೆ? 108 ಅಪರಾಧ ಕೃತ್ಯಗಳು ದಿವಸ ಪತ್ರಿಕೆಯಲ್ಲಿ ಸುದ್ದಿ ಆಗ್ತವೆ. ಇದು ವಿಶೇಷವಾಗಿ ನನ್ನ ಗಮನ ಸೆಳೆದಿದ್ದು ಯಾಕೆಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಕುಟುಂಬಗಳೆಲ್ಲ ಇವತ್ತು ಮೈಕ್ರೋ ಫ್ಯಾಮಿಲಿಗಳಾಗ್ತಾ ಇದ್ದಾವೆ. ಮುಂಚೆ ನಮ್ಮ ಮಕ್ಕಳು ನೋಡ್ಕೊಳ್ಳಿಕ್ಕೆ ನಮ್ಮ ಕುಟುಂಬದಲ್ಲಿ ಬಹಳಷ್ಟು ಜನ ಇರ್ತಿದ್ರು. ಈಗ ನಮ್ಮ ಬದುಕು ಹೇಗಾಗಿದೆ ಅಂತಂದರೆ, ನಾವು ನಮ್ಮ ಆಹಾರವನ್ನು ಅರಸಿಕೊಂಡು ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತೀವಿ. ನಾನು ಯಾವುದೋ ಆಫೀಸ್ ಹೋಗ್ತಾ ಇರ್ತೀನಿ, ಹೆಂಡತಿ ಯಾವುದೋ ಆಫೀಸ್ ಹೋಗ್ತಾ ಇರ್ತಾಳೆ. ಇಡೀ ದಿವಸ ನಮ್ಮ ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಗಮನನೇ ಕೊಡೋದಿಲ್ಲ. ಮಕ್ಕಳು ಕೇಳಿದ್ರು ಅಂತ ಮೊಬೈಲ್ ಕೊಡಿಸ್ತೀವಿ. ಆ ಮೊಬೈಲ್ ನೋಡುವಾಗ ಮಕ್ಕಳು ತಮ್ಮ ಬಾಗಿಲು ಹಾಕ್ಕೊಂಡು ತಮ್ಮ ರೂಮ್ಗಳಲ್ಲಿ ಇರ್ತಾರೆ. ಮುಂಚೆ ರೂಮ್ ಅನ್ನುವಂಥ ಕಲ್ಚರ್ ಈ ದೇಶದಲ್ಲಿ ಯಾರ ಮನೆಯಲ್ಲೂ ಇರಲಿಲ್ಲ. ಎಲ್ಲರೂ ಹಜಾರದಲ್ಲಿ ಸಾಲಾಗಿ ಮಲಗೋರು. ಒಂದೇ ಟಾಯ್ಲೆಟ್ ಇರೋದು, ಅದು ಹಿತ್ತಲಲ್ಲಿರೋದು. ಅಲ್ಲಿಂದ ನಡ್ಕೊಂಡು ಹೋಗಿ ಟಾಯ್ಲೆಟ್ ಮಾಡಿ ವಾಪಸ್ ಬರಬೇಕಾಗಿತ್ತು. ಕಾಲು ತೊಳ್ಕೊಂಡು ಒಳಗೆ ಬರಬೇಕಾಗಿತ್ತು. ಇವತ್ತು ಆ ಸಿಸ್ಟಮ್ ಇಲ್ಲ. ಅವರ ರೂಮ್ನಲ್ಲಿ ಅವ್ರು ಇರ್ತಾರೆ, ಅದಕ್ಕೊಂದು ಬಾತ್ರೂಮ್ ಇರುತ್ತೆ. ಒಳಗಡೆ ಏನು ಮಾಡ್ತಾ ಇದ್ದಾಳೆ ಮಗಳು ಅಂತ ಗೊತ್ತೇ ಆಗೋದಿಲ್ಲ. ಬದುಕಿದಾಳೋ ಇಲ್ಲೋ ಅನ್ನೋದು ಗೊತ್ತಾಗೋದಿಲ್ಲ. ಮಕ್ಕಳು ಏನು ಮಾಡ್ತಾರೆ ಅಂತ ಗಮನಿಸ್ಲಿಕ್ಕೆ ಇವತ್ತು ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ನಾದ್ನಿ, ಅಜ್ಜ, ಅಜ್ಜಿ, ಕಾಕ, ಮೌಶಿ ಯಾರೂ ಇರೋದಿಲ್ಲ ಮನೆಯಲ್ಲಿ. ಎಕ್ಕಮ್ ಮೈಕ್ರೋ ಫ್ಯಾಮಿಲಿಗಳಾಗಿ ಹೋಗಿದೆ. ಈ ಸಂದರ್ಭದಲ್ಲಿ ನಾವು ಬ್ಯುಸಿ ಇದ್ದೀವಿ ಅಂತ ಮಕ್ಕಳು ಏನು ಮಾಡಿದ್ರು ನಾವು ಸುಮ್ಮನೆ ಬಿಟ್ಬಿಟ್ರೆ, ಅವ್ರ ಬಗ್ಗೆ ಗಮನ ಹರಿಸದೆ ಹೋದರೆ, ಯಾರ ಸಾಂಗತ್ಯದಲ್ಲಿದ್ದಾರೆ, ಯಾರ ಜೊತೆ ಓಡಾಡ್ತಾ ಇದ್ದಾರೆ, ಅವ್ರ ಜೊತೆ ನಡೆ ಏನು, ಅವರ ಮಾನಸಿಕ ಸ್ಥಿತಿ ಏನು, ಅವ್ರನ್ನ ಇವ್ರೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ, ನಾಳೆ ಇವ್ರನ್ನ ಬಳಸ್ಕೊಂಡು ಏನೋ ಮದುವೆ ಮಾಡ್ಕೊಂಡ್ಬಿಡ್ತಾರಾ, ಇದು ಯಾವುದನ್ನೂ ಆಲೋಚನೆ ಮಾಡದೆ ಅವ್ರು ಎಂಗೇಜ್ ಆಗಿದ್ದರೆ ಸಾಕು, ಅವ್ರ ಜೀವನ ಅವ್ರು ಮಾಡ್ತಾರೆ. ನಾವು ದುಡ್ಡು ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿಬಿಟ್ರೆ, ಮನೆ ಖರೀದಿ ಮಾಡಿಬಿಟ್ರೆ, EMI ಕಟ್ಬಿಟ್ರೆ ಜೀವನ ಆಯಿತು ಅಂತ ಅಂದ್ಕೊಂಡ್ಬಿಟ್ರೆ ಏನೆಲ್ಲ ಅನಾಹುತಗಳಾಗ್ಬಿಡ್ತವೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇ ಆಗಿಲ್ಲ ನಮಗೆ. ನಮ್ಮ ಇಡೀ ಸೆಂಟ್ರ್, ನಮ್ಮದು ಇಡೀ ಜೀವನ ಸುತ್ತೋದೇ ಮಕ್ಕಳು ಸುತ್ತ. ನಮಗೂ 2 ಹೆಣ್ಮಕ್ಳಿದ್ದಾರೆ. ನನ್ನ ಮಗಳು ವಿದೇಶದಲ್ಲಿರೋದು. ಅವಳಲ್ಲಿ ಕೆಮ್ಮಿದರೆ ನನಗಿಲ್ಲಿ ಜ್ವರ ಬರ್ತದೆ. ನಾವು ಇಲ್ಲಿ ಕೂತು ಅವ್ರಿಗೇನು ಮಾಡಲಿಕ್ಕಾಗಲ್ಲ, ಅಸಹಾಯಕರಾಗಿರ್ತೀವಿ ನಾವು. ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ವೀಸಾನೇ ಸಿಗಲ್ಲ. ಮೊದಲು ನೆಗಡಿ ಆಗಿದೆ ಪಪ್ಪ ಅಂತ ಅವಳಲ್ಲಿ ಹೇಳಿದರೆ ಇಲ್ಲಿ ನನಗೆ ಜ್ವರ ಬರುತ್ತೆ. ಅದು ಮನುಷ್ಯ ಸಹಜ ದೌರ್ಬಲ್ಯ. ಹಂಗಿರುವಾಗ ಅಟ್ಲೀಸ್ಟ್ ಕಣ್ಣೆದುರಿಗಿರುವಂಥ ಮಕ್ಕಳು, ಕಾಲೇಜ್ ಹೋಗಿದ್ದಾಳೋ ಇಲ್ಲೋ, ಟ್ಯೂಷನ್ ಹೋಗ್ತಾ ಇದ್ದಾಳೋ ಇಲ್ಲೋ, ಗೆಳತಿ ಮನೆಯಲ್ಲಿ ನೈಟ್ ಔಟ್ ಹೋಗ್ತಾ ಇದ್ದೀನಿ, ನೈಟ್ ಔಟ್ ಈ ಗೆಳತಿ ಯಾರು, ಗೆಳತಿಯ ಮನೆಯಲ್ಲಿ ಯಾರ್ಯಾರು ಸೇರ್ಕೋತಾ ಇದ್ದಾರೆ, ಇದನ್ನೂ ತಾಯಿ ತಂದೆ ಕೇಳಿದರೆ ಎಲ್ಲಿ ಬೇಸರ ಮಾಡ್ಕೊಂಡ್ಬಿಡ್ತಾರೆ ಮಕ್ಕಳು ಅನ್ನುವಂಥ ಮನಸ್ಥಿತಿಯಲ್ಲಿ ತಂದೆ ತಾಯಿಗಳಿರುವಂಥ ಅತಿ ಕೆಟ್ಟ ಕಾಲಘಟ್ಟದಲ್ಲಿ ಇವತ್ತಿದ್ದೀವಿ ನಾವು. ನನ್ನ ಮಗಳನ್ನು ನಾನು ಕೇಳಿದರೆ ಅವಳು ಅನುಮಾನ ಪಡ್ತಾ ಇದ್ದೀನಿ, ಸಂದೇಹ ಪಡ್ತಾ ಇದ್ದೀನಿ ಅಂತ ಅವಳು ತಿಳ್ಕೊಂಡ್ಬಿಡ್ತಾಳೆ. ಅವಳಿಗೆ ಬೇಜಾರಾಗ್ಬಿಡ್ತದೆ ಅಂತ. ಮಕ್ಕಳಿಗೆ ಬೇಜಾರಾಗಬಾರ್ದು. ಮಕ್ಕಳಿಗೆ ಬೇಜಾರಾಗಬೇಕು. ನಾವು ಅವರನ್ನು ಪ್ರಶ್ನಿಸಬೇಕು. ನಾವು ಕೇಳುವ ಪ್ರಶ್ನೆಯಿಂದ ಅವರಿಗೆ ಇರಿಟೇಟ್ ಆಗಬೇಕು. ಆವಾಗ ಅವರು ಜಾಗೃತಾವಸ್ಥೆಯಲ್ಲಿರ್ತಾರೆ, ಮುಂಜಾಗರೂಕತೆ ತೆಗೆದುಕೊಳ್ತಾರೆ. ನಮ್ಗೆ ಯಾವುದು ಇಷ್ಟ ಆಗೋದಿಲ್ಲ ಅದನ್ನು ಮಕ್ಕಳ ಮೇಲೆ ನಾವು ಹೇಳಬೇಕು. ನೀವು ಮಾಡ್ತಾರೋ ಸರಿ ಆಗ್ತಾ ಇಲ್ಲ, ಇದು ಮಾಡಬೇಡ, ಅವ್ರ ಜೊತೆ ಓಡಾಡಬೇಡ ಅಂತ ಹೇಳಬೇಕು. ಇಲ್ಲದೆ ಹೋದರೆ ಮುಂದೆ ಭಾಳ ಲೇಟಾಗಿ ಹೇಳಿದಾಗ ಪ್ರಯೋಜನವೇ ಆಗೋದಿಲ್ಲ. ಈಗ ದೀಪಕ್ ಯಾದವನ ಪ್ರಕರಣದಲ್ಲಿ ಆಗಿದ್ದದೆ. ಮಗಳಿಗೆ ಹೇಳ್ತಾನೆ, ಟೆನ್ನಿಸ್ ಅಕಾಡೆಮಿ ಮಾಡಿಕೊಡ್ತಾನೆ,
ಸಾಬ್ರ ಜೊತೆ ಓಡಾಡಬೇಡ ಅಂತ ಹೇಳ್ತಾನೆ, ಕೇಳಲ್ಲ ಮಗಳು. ನಾಳೆ ಬುರ್ಕ ಹಾಕ್ಕೊಂಡು ಓಡಾಡು ಅಂತ ಹೇಳ್ತಾನೆ ಇವನು, ಇನಾಮುಲ್ ಹಕ್ಕು. ಬುರ್ಕ ಹಾಕ್ಕೊಂಡು ಓಡಾಡ್ಲಿಕ್ಕಾಗತ್ತಾ ಅವಳಿಗೆ? ಟೆನ್ನಿಸ್ ಆಡೋ ಹುಡುಗಿ ಬುರ್ಕ ಹಾಕ್ಕೊಂಡು ಓಡಾಡು ಅಂದ್ರೆ ಓಡಾಡ್ತಾಳನ್ರಿ ಅವಳು? ಮನೆಯಿಂದ ಹೊರಗೆ ಬರಬೇಡ ಅಂತಾರೆ, ಕೇಳ್ತಾಳ? ಅಂಥ ಸ್ಥಿತಿ. ಇಲ್ಲ ಅಂದರೆ ಕತ್ತರಿಸ್ತಾರೆ, ಕತ್ತರಿಸಿ ಫ್ರಿಜ್ನಲ್ಲಿ ಇಡ್ತಾರೆ. ಇದನ್ನು ಅಪ್ಪ ಮಗಳಿಗೆ ಬುದ್ಧಿ ಹೇಳ್ತಾನೆ, ಮಗಳಿಗೆ ಕೇಳಿಸ್ಕೊಳ್ಳೋದಿಲ್ಲ. ನೀನು ನೋಡಿರೋದು ಯಾವುದೋ ಒಂದು ಸಿನಿಮಾ ಕತೆ ಹೇಳ್ತೀಯ, ಹಂಗಿಲ್ಲ, ನಾನು ಭಾಳ ಒಳ್ಳೆಯವನವನು, ಇನಾಮುಲ್ ಹಕ್ಕು, ಅವನ ಜೊತೆ ಓಡಾಡ್ತೀನಿ ಅಂತ ಇವಳಂತಾಳೆ. ಇಂಥ ಸಂಘರ್ಷದ ಸ್ಥಿತಿ ಇವತ್ತು ಸಮಾಜದಲ್ಲಿ ತಲೆದೋರ್ತಾ ಇರುವಂಥ ಕಾಲಘಟ್ಟ ಇದು. ಇವತ್ತು ಟೆನ್ನಿಸ್ ಆಟಗಾರ್ತಿ, ಆತ ಸುಳ್ಳು ಹೇಳ್ದ, ಇವರ ಗುಂಡು ಹೊಡೆದ, ಸಾಯಿಸಿದ, ಇವೆಲ್ಲ ಪಕ್ಕದಲ್ಲಿ ಇಟ್ಬಿಡಿ. ಬದುಕು ಎತ್ತ ಸಾಗ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ. ನನ್ನ ಸಣ್ಣ ಒಂದು ಮನವಿ ಏನಪ್ಪ ಅಂದರೆ, ಸ್ವಲ್ಪ ಸಮಯವನ್ನು ನಿಮ್ಮ ಮಕ್ಕಳ ರೂಮನ್ನು ಬಾಗಿಲು ತಟ್ಟಿ ಒಳಗಡೆ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಪುಸ್ತಕ ಯಾವುದು, ಮೊಬೈಲ್ ಏನು ಮಾಡ್ತಾಯಿದೆ, ಮೊಬೈಲಲ್ಲಿ ಏನು ನೋಡ್ತಾ ಇದೆಯಾ, ಎಷ್ಟೊತ್ತು ಟಿ ವಿ ನೋಡಿದೆ, ರಾತ್ರಿ ಎಷ್ಟೊತ್ತಿಗೆ ಮಲಗಿದೆ, ಬೆಳಗ್ಗೆ ಯಾಕೆ ಲೇಟಾಗಿ ಅದು ಬಂದೆ, ಇಷ್ಟೇ ಕೇಳಿ, ಬೇರೆ ಏನೂ ಮಾಡಬೇಡಿ. ಇಷ್ಟು ಕೇಳ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದ್ರೆ ಸಾಕು. ಬೇರೆ ಅವ್ರಿಗೇನು ಹೊಡೆಯೋದು ಬಡಿಯೋದು, ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಏನೂ ಮಾಡೋದು ಬೇಡ. ಅಷ್ಟು ಪ್ರಶ್ನೆ ಮಾಡಿಬಿಡಿ ಸಾಕು. ಬದುಕು ಇಂಥ ಅನಾಹುತಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲ್ವಾ? ನಿಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.